ವೀಕೆಂಡ್ ಬಂತು ಅಂದ್ರೆ ಸಾಕು, ಸಿಲಿಕಾನ್ ಸಿಟಿಯ ಟೆಕ್ಕಿಗಳು ಪಾರ್ಟಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಲ್ಲೋದು ಕಾಮನ್. ಆದ್ರೆ ಅದೇ ಪಾರ್ಟಿ ಪ್ಲಾನ್ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂದಿನ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ವೀಕೆಂಡ್ ಮೋಜು ಮಸ್ತಿ ಅಂತ ನಶೆಯಲ್ಲಿ ತೇಲಾಡುತ್ತಿದ್ದವರು ಇದೀಗ ಜೈಲು ಕಂಬಿ ಹಿಂದೆ ಸೇರಿದ್ದಾರೆ. ಬರ್ತ್ಡೇಗೆ ರೇವ್ ಪಾರ್ಟಿ ಅರೇಂಜ್ ಮಾಡಿದ್ದ ಟೆಕ್ಕಿ ರಾತ್ರಿ ಪೂರ್ತಿ ಫಾರ್ಮ್ ಹೌಸ್ ನಲ್ಲೇ ಧಾಮ್ ಮಾರೋ ಧಾಮ್. ಹೀಗೆ ಸುತ್ತಲೂ ಹಚ್ಚ ಹಸಿರು, ಮಧ್ಯಭಾಗದಲ್ಲಿ ಒಂದೊಳ್ಳೆ ಫಾರ್ಮ್ ಹೌಸ್. ಇಂತಹ ಪ್ಲೇಸ್ ನೋಡಿದ್ರೆ ಯಾರಿಗಾದ್ರೂ ಪಾರ್ಟಿ ಮಾಡೋಣ ಅನ್ಸೋದು ಸಹಜ. ಇನ್ನು ಇದೇ ರೀತಿ ಪಾರ್ಟಿ ಮಾಡಿ ಕೇವಲ ಗುಂಡು ತುಂಡು ಅಂತ ಉಂಡು ಮಲಗಿ ಹೋಗಿದ್ರೆ ಇಂದು ಈ ಟೆಕ್ಕಿಗಳು ಈ ರೀತಿ ಮುಖ ಮುಚ್ಚಿಕೊಂಡು ಪೊಲೀಸ್ ವ್ಯಾನ್ ಹತ್ತೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದ್ರೆ ಅದನ್ನೆಲ್ಲ ಬಿಟ್ಟು ನಶೆಯಲ್ಲಿ ತೇಲಾಡೋಣ ಅಂತ ಧಾಮ್ ಮಾರೋ ಧಾಮ್ ಅಂತ ಮುಂಜಾನೆವರೆಗೂ ಡ್ರಗ್ಸ್ ಪಾರ್ಟಿ ಮಾಡಿ ಈಗ ತಗ್ಲಾಕೊಂಡಿದ್ದಾರೆ. ಮಾದಕ ವಸ್ತುಗಳನ್ನ ಬಳಸಿ ನಶೆ ಪಾರ್ಟಿ ಮಾಡಲು ಬಂದಿದ್ದ 7 ಜನ ಯುವತಿಯರು, 24 ಜನ ಯುವಕರು ತಗ್ಲಾಕೊಂಡಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ. ಬರ್ತ್ಡೇಗೆ ಅಂತ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದ 31 ಜನ ಕಳೆದ ರಾತ್ರಿ ವೀಕೆಂಡ್ ಅಂತ ಆನ್ಲೈನ್ನಲ್ಲಿ ಫಾರ್ಮ್ ಹೌಸ್ ಬುಕ್ ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಬಂದವರು ಎಣ್ಣೆ ಹೊಡೆದು ಊಟ ಮಾಡಿ ಮಲ್ಗೋದನ್ನ ಬಿಟ್ಟು ಡ್ರಗ್ ಪೆಡ್ಲರ್ ಒಬ್ಬನನ್ನ ಪಾರ್ಟಿಗೆ ಕರೆಸಿ ಅವನ ಮೂಲಕ ಡ್ರಗ್ಸ್ ತರಿಸಿಕೊಂಡು ಮಜಾ ಮಾಡಿದ್ದಾರೆ. ಮುಂಜಾನೆವರೆಗೂ ನಶೆಯಲ್ಲೇ ತೇಲಾಡುತ್ತಿದ್ದವರನ್ನ ಕಂಡ ದೇವನಹಳ್ಳಿ ನೈಟ್ ಬೀಟ್ ಪೊಲೀಸರು ಅನುಮಾನಗೊಂಡು ಪರಿಶೀಲಿಸಿದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು NDPS ಕಾಯ್ದೆಯಡಿ ಒಂದು ಪ್ರಕರಣವನ್ನು ದಾಖಲಿಸಿದ್ದೇವೆ. ಈ ಪ್ರಕರಣದ ಪ್ರಕಾರ ನಮಗೆ ಬೆಳಗ್ಗೆ ಸುಮಾರು ಒಂದು 5 ಗಂಟೆಯ ಸುಮಾರಿನಲ್ಲಿ ಒಂದು ಕನ್ನಮಂಗಲ ಗೇಟ್ ಬಳಿ ಇರತಕ್ಕಂತಹ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಬಂದ ಮೇರೆಗೆ ನಮ್ಮ ದೇವನಹಳ್ಳಿ ಪೊಲೀಸ್ನವರು ದಾಳಿಯನ್ನು ನಡೆಸಿದ್ದು. ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿ ಆಗಿದ್ದು. ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು 31 ಜನರನ್ನು, 24 ಜನ ಹುಡುಗರು ಮತ್ತು 7 ಜನ ಹುಡುಗಿರು, ಒಟ್ಟು 31 ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ. ಇನ್ನು ಪೊಲೀಸರು ದಾಳಿ ನಡೆಸಿದ ಟೈಮ್ನಲ್ಲೂ ಟೆಕ್ಕಿಗಳೆಲ್ಲ ಫುಲ್ ನಶೆಯಲ್ಲಿದ್ದರು. 100 ಗ್ರಾಂ ಕೊಕೇನ್, 50 ಗ್ರಾಂ ಹ್ಯಾಶಿಶ್, MDM ಸೇರಿದಂತೆ ವಿವಿಧ ಮಾದರಿಯ ಮಾದಕ ವಸ್ತು ವಶಕ್ಕೆ ಪಡೆದಿದ್ದಾರೆ. ಎಲ್ಲರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದು ಡ್ರಗ್ ಸೇವನೆ ಖಾತ್ರಿ ಮಾಡಿಕೊಳ್ಳಲು ರಕ್ತ ಮತ್ತು ಮೂತ್ರದ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಇದರಲ್ಲಿ ಕೆಲವರು ಪೆಡ್ಲರ್ ಇದ್ದರು, ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ. ಬ್ಲಡ್ ಸ್ಯಾಂಪಲ್ಸು ಮತ್ತು ಯೂರಿನ್ ಸ್ಯಾಂಪಲ್ಸನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. FSLಗೆ ಕಳಿಸ್ಕೊಟ್ಟ ನಂತರ ವರದಿ ಬರುತ್ತೆ. ಸರ್, ಅಂದರೆ ಬರ್ಡೇ ಪಾರ್ಟಿಗಂತ ಎಷ್ಟು ಜನ ಸರ್? ಸೊ ಒಟ್ಟು ಅದರಲ್ಲಿ 30 ಜನ ಮಾತ್ರ ಡ್ರಗ್ಸ್ ಮಾಡಿದ್ರೆ ಇಲ್ಲ ಎಲ್ಲರೂ ಓವರಾಲ್ ಪಾರ್ಟಿ ಇದ್ದವರು ಅಷ್ಟೇ ಜನ? ಓವರಾಲ್ ಪಾರ್ಟಿಯಲ್ಲಿ 31 ಜನರು ಇದ್ದರು ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. 31 ಜನರನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಹಾಗೂ ಎಲ್ಲರ ರಕ್ತ ಹಾಗೂ ಮೂತ್ರದ ಸ್ಯಾಂಪಲನ್ನು ನಾವು ಸಂಗ್ರಹಿಸಿದ್ದೀವಿ. ಕೆಲವ್ರ ಬಳಿ ಅಲ್ಪ ಪ್ರಮಾಣದ ಕೊಕೇನ್, ಆಶಿಸ್ ಮತ್ತು ಹೈಡ್ರೋಗಾಂಜಾ ಅಂತಕ್ಕಂತಹ ಮಾದಕ ವಸ್ತುಗಳು ಸಿಕ್ಕಿದೆ. ಆ ಮಾದಕ ವಸ್ತುಗಳನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ಪಾರ್ಟಿ ಮಾಡ್ತಿದ್ದ ಎಲ್ಲರೂ ಒಂದೇ ಕಂಪನಿಯ ಟೆಕ್ಕಿಗಳು. ರೇವ್ ಪಾರ್ಟಿ ಅರೇಂಜ್ ಮಾಡಿದ್ದ ಟೆಕ್ಕಿ ಶರೀಫ್ ಹಾಗೂ ಫಾರ್ಮ್ ಹೌಸ್ ಮಾಲೀಕರ ವಿರುದ್ಧ FIR ದಾಖಲಾಗಿದೆ. 4ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರೆ ಉಳಿದ 27 ಮಂದಿಯನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸೋಕೆ ಪೊಲೀಸರು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದು ಡ್ರಗ್ಸ್ ಮೂಲ ಪತ್ತೆಗೆ ಮುಂದಾಗಿದ್ದಾರೆ. ಇತ್ತೀಚೆಗೆ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಫಾರ್ಮ್ ಹೌಸ್ ಹಾಗೂ ವಿಲ್ಲಾಗಳಲ್ಲಿ ಈ ರೀತಿಯ ನಶೆ ಪಾರ್ಟಿಗಳು ಹೆಚ್ಚಾಗ್ತಿದ್ದು ಕಡಿವಾಣ ಹಾಕುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಮುದ್ದು ಕೃಷ್ಣ ಜೊತೆ ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.